Hello friends, please like and subscribe to my channel Dhruva Digital Communications. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Welcome you, sir. Rapporteur of this session will join us soon be Dr. Mohan Das sir from Bellary. Let us forward to an engaging and enlightening session. Over to Mamata madam. Yes. I request please present the paper here, madam. ಕೆಲಸ ಮಾಡೋದು ಯಾರು? ಸರ್ಕಾರಿ ಯಾಕೆ ಹೋಗ್ಬೇಕಾದ್ರೆ ಅವರು ಒಂದು ಅಂಶ ಇಟ್ಕೊಂಡು ಹೋಗ್ತಾರೆ. ಅವರು ಹೋಗ್ತಿರೋ ಸಮುದಾಯ ಅಭಿವೃದ್ಧಿಗೆ ಅಂತಾನೆ, ಅವ್ರೇನು ಬೇರೆ ಇದಕ್ಕೆ ಹೋಗ್ತಿರ್ಬಲ್ಲ. ಅವ್ರು ಹೋಗ್ತಿರೋ ಸಮುದಾಯ ಅಭಿವೃದ್ಧಿಗೆ. ಸರ್ ಕೇಳ್ತಿರೋದೇನು ಅಂದ್ರೆ, ಸ್ವಾಮೀಜಿಗಳು ತಮ್ಮ ಏನು ಧಾರ್ಮಿಕ ವ್ಯವಸ್ಥೆ, ಅವರು ಏನು ಮನಸ್ಥಿತಿ ಇದೆ ಅದನ್ನ ಮಾಡ್ಕೊಂಡು ಹೋದ್ರೆ ಸಮಾಜ ಚೆನ್ನಾಗಿರ್ತದೆ. ಅನಾವಶ್ಯಕವಾಗಿ ಸ್ವಾಮೀಜಿಗಳು ರಾಜಕೀಯದಲ್ಲಿ ಬರೋದಾದ್ರೆ ಒಂದು ಸಮುದಾಯ ಅಥವಾ ಒಂದು ಧರ್ಮ ಇದು ಯಾವುದೋ ಒಂದು ಅಭಿವೃದ್ಧಿ ಆದಂಗೆ ಅಥವಾ ಅಲ್ಲಿ ಕಾಂಟ್ರವರ್ಸಿ ಆದಂಗೆ ಆಗುತ್ತೆ. ರಿಲಿಜನ್ ಅಲ್ಲಿ ಈಗಾಗಲೇ ನಾವು ಧರ್ಮವನ್ನ ಏನ್ ನೋಡ್ತಾ ಇದೀವಿ ಅದನ್ನ ನ್ಯೂಟ್ರಲ್ ಆಗಿ ಇರ್ಬೇಕು ಅಂತ ಸರ್ ಹೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಹೇಳಿ. ಇವ್ರೇನ್ ಸರ್ ಸ್ವಾಮೀಜಿ ಅವರು ಮಾಡ್ತಿರೋದು ಅದು ಒಂದು ಸಮುದಾಯ ಅನ್ಕೊಳ್ರಿ, ಯಾವ್ದೋ ಒಂದು ಸಮುದಾಯ ಕಟ್ಟೆ ಕಡೆ ಪ್ರಜೆಗೆ ಅವ್ರು ಏನೋ ಯಾವ ಇದ್ದೇ ಹೋಗಿ ಅವ್ರ ಪರವಾಗಿ ಧ್ವನಿತ ಇರ್ತಾರೆ ಅಷ್ಟೇ. ಅದು ಒಂದು ಡೆಮೋಕ್ರಸಿ ಪ್ರಕಾರ ಅದು ಒಂದು ಸರಿಯಾದ ಪ್ರಶ್ನೆ ಇದ್ರೆ ಕೇಳ್ಬೋದು ಯಾರಾದ್ರು, ಯಾಕಂದ್ರೆ ಇನ್ನೊಂದು ಪೇಪರ್ ಇದೆ, ಬೇಕಾದ್ರೆ ಇದೆ ಕ್ವಶನ್ ಆನ್ಸರ್ ಇಲ್ಲೇ ಮುಗಿಸೋಣ. ಪ್ರಶ್ನೆ ಇದ್ರೆ ಕೇಳ್ಬೋದು ಯಾರಾದ್ರು. ಸ್ವಾಮೀಜಿ ಅವ್ರು ಯಾವ್ದೋ ಒಂದು ಮುಖ್ಯವಾದ ಅಂಶ ಇಟ್ಕೊಂಡು ಒಳ್ಳೆಗೋಸ್ಕರ ಅವ್ರು ಹೋಗಿ ಡೆಮೋಕ್ರಸಿನ ಅಪ್ರೋಚ್ ಮಾಡ್ತಾರೆ. ಅದು ಒಂದು ಒಳ್ಳೆ ಅಂಶನೇ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲದೆ ಬೇರೆ ಓಕೆ ಸರ್, ನೀವು ಒಕ್ಕಲಿಗರು ಲಿಂಗಾಯತರು ಡಾಮಿನೆನ್ಸ್ ಅಂತ ಹೇಳ್ತೀರಲ್ಲ, ಹಾಸನದಲ್ಲಿ ಡಾಮಿನೆನ್ಸ್ ಒಕ್ಕಲಿಗರು. ಅಲ್ಲಿ ಕೆ ಎನ್ ರಾಜಣ್ಣವರು ಮೇನ್ ಮಂತ್ರಿ ಆಗಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ. ಸೊ ಹೆಂಗೆ ಹೋಲಿಕೆ ಮಾಡ್ತಿಲ್ಲ, ಎಲ್ಲರೂ ಡಾಮಿನೆನ್ಸ್. ಕೆಲವೊಂದು ಕ್ಷೇತ್ರದಲ್ಲಿ ಅವರ ಡಾಮಿನೆನ್ಸ್ ಇರುತ್ತೆ. ಚಿತ್ರದುರ್ಗ ಇದು ಬೆಳಗಾಮಲ್ಲಿ, ಬಳ್ಳಾರಿಯಲ್ಲಿ ಅಲ್ಲಿ ಒಂದು ಜನಾಂಗ ಸಭೆಗಳಿದ್ದಾರೆ, ದಾವಣಗೆರೆ ಅಲ್ಲಿ ಒಂದು ಜನಾಂಗದವರು ಸಭೆಗಳಿದ್ದಾರೆ, ಹಾವೇರಿ ಕಡೆ ಒಂದ್ ಕಡೆ ಸಭೆಗಳು ಇದ್ದಾರೆ, ಈ ಕೋಲಾರ ಚಿಕ್ಕಮಗಳೂರು ಆ ಕಡೆ ಅಲ್ಲಿ ಒಂದು ಸಮುದಾಯ ಒಂದು ಸಭೆ ಇದೆ. ಆ ಕಡೆ ಒಂದು ಕರ್ನಾಟಕದ ಒಕ್ಕಲಿಗರು ಲಿಂಗಾಯತ ಸಭೆಗಳು ಅಂತ ಹೇಳಕ್ಕಾಗಲ್ಲ. ಡಾಮಿನೇಟ್ ಲೀಡರ್ಸ್ನೇ ಜಿಲ್ಲಾ ಉಸ್ತುವಾರಿಗಳು ಮಾಡ್ತಾರ, ಡಾಮಿನೇಟ್ ಕ್ಯಾಸ್ಟ್ಗಳನ್ನೇ ಜಿಲ್ಲಾ ಉಸ್ತುವಾರಿಗಳನ್ನು ಮಾಡ್ತಾರ. ಇಲ್ಲ, ನಾನು ಹೇಳ್ತೀನಿ ಕೆ ಎನ್ ರಾಜನ್ ಡಾಮಿನೇಟ್ ಕ್ಯಾಸ್ಟ್ ಅಲ್ಲಿ ಅವರು ಇಲೆಕ್ಟ್ ಶೆಡ್ಯೂಲ್ ಟೈಪ್, ಅವರು ಉಸ್ತುವಾರಿ ಸಚಿವರು. ಕ್ಯಾಸ್ಟ್ ಇಂಪ್ಯಾಕ್ಟ್ ಆಗಲ್ಲ ಅಲ್ಲಿ. ನೀನು ಸ್ವಾಮೀಜಿಗಳೆಲ್ಲ ಪಾತ್ರನ ಎಲ್ಲ ಅಧ್ಯಯನ ಮಾಡಿದ್ರೆ ಕಾಣುತ್ತೆ. ನೋಡಿದ್ರೆ ಎಷ್ಟು ಸ್ವಾಮೀಜಿಗಳು ಏನೋ ಪಾರದರ್ಶಕವಾಗಿ ಮಾಡಿರೋ ಸಂದರ್ಭದಲ್ಲಿ ಸ್ವಾಮೀಜಿಗಳ ವೀಕ್ನೆಸಸ್ ಬಗ್ಗೆ ಏನಾದ್ರು ನೀನು ಅಧ್ಯಯನ ಮಾಡಿದೆಯಾ? ಸರ್, ಎಲ್ಲರದ್ದು ವೀಕ್ನೆಸ್ ಇದೆ. ಸುತ್ತೂರು ಮಠ ಎಲ್ಲರದ್ದು ಬೇಡಪ್ಪ, ಸ್ವಾಮೀಜಿಗಳ ವೀಕ್ನೆಸ್ ಎಲ್ಲರದ್ದು ಇರುತ್ತೆ. ಸ್ವಾಮೀಜಿಗಳು ನಿಮಗೆ ಕಲಿಸಕ್ ಒಂದು ವೇದಿಕೆ, ನೀವು ಮಾತಾಡಕ್ ಒಂದು ವೇದಿಕೆ ಬೇಕು ಅಂತ ಕ್ವಶನ್ ಕೇಳ್ತಾ ಇಲ್ಲ. ನಿನ್ನನ್ನ ಕಲಿಸ್ತಾವ್ರೆ. ಪ್ಲೀಸ್ ಚರ್ಚೆ ಮಾಡ್ತಾರೆ. ವೀಕ್ನೆಸಸ್ ಬಹಳ ಮುಖ್ಯ. ಮನುಷ್ಯನಿಗೆ ಇರುತ್ತವೆ, ವೀಕ್ನೆಸ್ ಇಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿ ಯಾಕೆ ಹೇಳ್ಬೇಕು? ಏನನ್ಸುತ್ತೆ ಹೇಳಿ. ಏನಂತ ಹೇಳಿ ಬರ್ತಾ ಇನ್ನೊಂದೇ ಒಬ್ಬರೇ ತಾನೆ ಪೇಪರ್ನ ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಗೌರ್ಮೆಂಟ್ ಆಫ್ ಎಸ್ ಟಿ ಎಂದಾಗ ಕರೆಕ್ಟಾಗಿ ಮಾತಾಡ್ತಿದ್ಯಾ? ನೀನು ಓಪನ್ ಆಗಿ ಡಿಫೆಂಡ್ ಮಾಡ್ಕೊಂಡು ಒಳ್ಳೆ ಮಾತಾಡ್ತಾ ಇದ್ದಾರೆ. ಸರ್, ನಿಮ್ಮ ದೃಷ್ಟಿನಲ್ಲಿ ಸ್ವಾಮೀಜಿಗಳ ಕಾರ್ಯ ಏನು ಈ ಸಮಾಜಕ್ಕೆ? ಸರ್, ಎಲ್ಲ ಆಧ್ಯಾತ್ಮಿಕವಾಗೂ ನೋಡ್ಕೊಳ್ಬೇಕು ಸರ್. ಆಧ್ಯಾತ್ಮಿಕವಾಗೂ ನೋಡ್ಕೊಳ್ಬೇಕು ಸರ್. ಅಲ್ಲಿ ಮಠದಲ್ಲಿ ಸ್ವಾಮೀಜಿ ಅವರು ಕೆಲವೊಂದು ಬಡತನ ಮಕ್ಕಳೇ ಕ್ಯಾಸ್ಟ್ ವೈಸ್ ಯಾವ್ದು ಇಲ್ಲ, ಎಲ್ರಿಗೂ ಅವ್ರಿಗೆ ಎಜುಕೇಶನ್ ಕೊಡ್ತಾರೆ, ವಸತಿ ನೀರನ್ನು ಕೊಡ್ತಾರೆ. ಸೊ ಇದ್ರ ಮೂಲಕ ಅವ್ರಿಗೂ ಇದು ಬೇಕು. ಸೊ ಇದ್ರ ಮೂಲಕ ಡೆಮೋಕ್ರಸಿನ ಇದು ಅಪ್ರೋಚ್ ಮಾಡ್ತಾರೆ ಸರ್, ಸಿಸ್ಟಮ್ ಅಪ್ರೋಚ್ ಮಾಡ್ತಾರೆ. ಸರ್, ಇದಕ್ಕೆ ಒಂದು ಯಾಡ್ ಮಾಡೋದಾದ್ರೆ ಸ್ವಾಮೀಜಿಗಳು ಏನ್ ಮಾಡ್ತಿದ್ದಾರೆ? ಸ್ವಾಮೀಜಿಗಳ ಕಥೆ ಏನಪ್ಪ, ತಿರುದು ದಾನವ ಮಾಡು ಸರ್ವಜ್ಞತೆ ಇರೋದು. ಅವ್ರು ಜನಗಳ ಹತ್ರ ತಗೋಬೇಕು, ಸಾರ್ವಜನಿಕರಿಗೆ ಕೊಡ್ಬೇಕಂತ ಇರೋದು.
ಇವರು ತಿರುದು ದಾನ ಮಾಡ್ತಿಲ್ಲಲ್ಲ, ಎಲ್ಲರೂ ಶಿವಕುಮಾರ ಸ್ವಾಮೀಜಿ ತುಮಕೂರು ಮಠದಲ್ಲೇ ಸಾಧ್ಯತೆ ಇದೆಯಾ? ಇಲ್ಲ. ಸರ್ ಈಗ ಸರ್ ಇಲ್ಲಿ ಸರ್ ನನ್ನ ಹೆಸರು ಮಂಜು ಅಂತ ಹೇಳಿ ರಿಸರ್ಚ್ ಸ್ಕಾಲರ್ ದಾವಣಗೆರೆ ಯೂನಿವರ್ಸಿಟಿ. ಬಸವಣ್ಣನವರ ಕಾಲಕ್ಕೆ ಜಗತ್ತಿನ ಮೊದಲ ಸಂಸ್ಕೃತ ರಚನೆ ಆಗಿತ್ತು ಅನ್ನೋ ಇತಿಹಾಸ ನಾನು ಓದಿದ್ದೀನಿ. ಸೊ ಹಾಗಂತ ಬಸವಣ್ಣವ್ರು ಯಾಕೆ ಸಂಸ್ಕೃತ ರಚನೆ ಮಾಡೋದಂತ ಪ್ರಶ್ನೆ ಒಪ್ಪೋದಿಲ್ಲ. ಅಲ್ಲಿ ಏನು ಪ್ರಶ್ನೆ ಹುಟ್ಟುತ್ತೆ, ಅಲ್ಲಿ ಅವ್ರು ಸಪೋರ್ಟ್ ಮಾಡ್ತಿರೋ ಕಾರಣ ಏನೋ ಒಂದು ಹೊಸದು ಇನ್ವೆಂಟ್ ಮಾಡೋಣ ಅಂತ. ಲೈಕ್ ಅದು ಪೊಲಿಟಿಕಲಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಅಥವಾ ಸಮಾಜಕ್ಕೆ ಒಂದು ಏನೋ ಕೊಡ್ತೀವಿ ಅನ್ನೋದಾಗಿರ್ಬೋದು. ಈಗ ಸ್ವಾಮೀಜಿಗಳು ರಾಜಕೀಯ ಹಿತಾಸಕ್ತಿಯನ್ನು ತೋರ್ಬೇಕೋ ತೋರ್ಬಾರ್ದು ಅನ್ನೋದು ಅವ್ರ ವೈಯಕ್ತಿಕ. ಯಾಕಂದ್ರೆ ಅವ್ರಿಗೆ ಯಾವ ಕ್ರೈಟೀರಿಯಾಗಳಿಲ್ಲ. ಸ್ವಾಮೀಜಿ ನೀನು ರಾಜಕಾರಣಕ್ಕೆ ಬರಕ್ಕೆ ಹೋಗ್ಬೇಡ, ಅದು ಸ್ವಾಮೀಜಿ ನೀವು ಇದನ್ನು ಫಾಲೋ ಮಾಡಬೇಡ ಅಂತ ಇಲ್ಲ. ಅವರು ಸಮಾಜಕ್ಕೆ ಏನೋ ದೊಳಿತು ಮಾಡಬೇಕು. ನನ್ನ ಸಮುದಾಯದ ಸ್ವಾಮಿಗಳು ಹುಟ್ಟಿತು ಅಂದ್ರೆ ಅವರು ಯಾವಾಗನ್ನಾದ್ರೂ ಮಾಡಕ್ ತಯಾರಿಲ್ಲ. ಅದು ಒಂದು ಗೊತ್ತಿರೋ ವಿಷಯ ಯಾರಿಗೂ ಸರ್. ಪ್ರಶ್ನೆಗೆ ಸರ್ ಇವ್ರು ಕೇಳೋ ಪ್ರಶ್ನೆ ಒಂಚೂರು ನನ್ಗೆ ಗೊತ್ತಿರೋ ನಾನು ಹೇಳ್ತಿದ್ದೀನಿ, ಒಪಿನಿಯನ್ ಹೇಳ್ತೀನಿ. ಹಾಗಾಗಿ ಈಗಿನ ಕಾಲದಿಂದ ಅಲ್ಲ ಸರ್ ಸ್ವಾಮೀಜಿಗಳು ಪೊಲಿಟಿಕ್ಸ್ಗೆ ಸಪೋರ್ಟಿವ್ ಆಗಿರೋದು, ಅನಾದಿ ಕಾಲದಿಂದಲೂ ಇದೆ ಅಂತ ನನ್ನ ಅನಿಸಿಕೆ ಸರ್. ಆಕ್ಚುಲಿ ಥ್ಯಾಂಕ್ ಯು. ವೆರಿ ಗುಡ್. ಬೇರೆ ಯಾರು ಕೈ ಎತ್ತಿದ್ರಲ್ಲ ಅಲ್ಲಿ? ಇದೆಯಾ ಇನ್ನು ಅಬ್ಸರ್ವೇಷನ್ ಇದ್ರೆ ಹೇಳಿ. ಬೇರೆ ಯಾರ್ದನ್ನ ಅಬ್ಸರ್ವೇಷನ್ ಏನಾದ್ರು ಕ್ವಶನ್ ಏನಾದ್ರು ಕೈ ಎತ್ತಿದ್ರು ಸರ್? ಇನ್ನೊಂದಿದೆ, ನೀವು ರಾಜಕಾರಣ ಮಾಡಬೇಕು ಅಂದ್ರೆ ನೀವು ಜಾತಿನ ಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ ಪ್ರಭುತ್ವ ಸೃಷ್ಟಿಸಿದೆ ಸರ್. ಪ್ರಭುತ್ವ ಏನಿರುತ್ತೆ, ಅಂಕಿ ಅಂಶಗಳನ್ನು ತೋರಿಸ್ಬೇಕು. ಆ ಅಂಕಿ ಅಂಶಗಳನ್ನು ತೋರಿಸ್ಬೇಕು ಅಂದ್ರೆ ನನ್ನ ಕೆಪಾಸಿಟಿ ಏನು, ನನ್ನ ಸಮುದಾಯ ನಾನು ಬೆಳೆದ್ಕೊಂಡು ಹೋಗ್ತೀವಿ ಸರ್. ಸ್ವಾಮೀಜಿಗಳು ಯಾವ ಮಟ್ಟದಲ್ಲೂ ರಾಜಕಾರಣ ಸಪೋರ್ಟ್ ಮಾಡ್ತಿದ್ದಾರೋ ಅದೇ ಮಟ್ಟದಲ್ಲಿ ವಿರೋಧ ಮಾಡ್ತಿರೋದು ಗೊತ್ತಿದೆ ಸರ್. ಒಬ್ರು ಒಂದು ಪಕ್ಷ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಒಂದು ಪಕ್ಷ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ತನ್ನ ಸಮುದಾಯಕ್ಕೆ ಆಗೋದು ಮಾತ್ರ ಒಳಿದು, ಉಳಿದ ಸಮುದಾಯಕ್ಕೆ ಆಗೋದು ಬೇಡ. ಬಿಜೆಪಿ ಸಪೋರ್ಟ್ ಮಾಡೋದು ಸ್ವಾಮೀಜಿ, ಕಾಂಗ್ರೆಸ್ ಅನ್ನು ವಿರೋಧ ಮಾಡ್ತಾರೆ. ಇವ್ರು ಯಾರು ಸಮಾಜಕ್ಕೆ ಅಥವಾ ಸಮುದಾಯಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿಲ್ಲ, ಮಠದ ಉದ್ಧಾರಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗುತ್ತೆ ಸರ್. ನಾವ್ ಯಾರು ಹೊಸದಾಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅದು ನಮಸ್ಕಾರ. ಡಾಕ್ಟರ್ ಬಸವರಾಜನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಸ್ವಾಮೀಜಿಗಳ ಕಾರ್ಯ ಸ್ವಾಮೀಜಿಗಳ ಕಾರ್ಯ ಏನಂತಂದ್ರೆ ಜಗತ್ತಿನ ಕಾಣ್ತದೆ. ಸ್ವಾಮಿ ಅಂತ ನೋಡ್ರಿ, ಬಸವಣ್ಣ ನೋಡ್ರಿ, ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗಳು ನೋಡ್ರಿ, ಸಿದ್ಧಗಂಗಾ ಶ್ರೀಗಳು ನೋಡ್ರಿ, ಇವೆಲ್ಲವನ್ನ ಕೆಲವೊಂದು ನೋಡಿದ್ರೆ ಸ್ವಾಮೀಜಿಗಳ ಕೆಲಸ ಏನಂತಂದ್ರೆ ಸಮಾಜದ ಕಣ್ ತೆರೆಸೋದು, ಅರಿವು ಮೂಡಿಸೋದು, ಸಮಾಜದಲ್ಲಿ ಸಂಬಂಧಗಳೇನು ಅಂತ ಹೇಳ್ಬಿಡೋದು, ಅದ್ರ ಜೊತೆಗೆ ಮಾಡೆಲ್ ಆಗಿರ್ಬೋದು ಸ್ವಾಮೀಜಿಗಳು ನೋಡ್ಲಿಲ್ಲರು. ಇದನ್ನೆಲ್ಲ ಇಟ್ಕೊಂಡು ಸಮಾಜದಲ್ಲಿ ಒಂದು ಅತ್ಯುತ್ತಮವಾಗಿ ಸಮಾಜವನ್ನು ಕಟ್ಟದ ಕಳಿಸೋ ಅವರು ಕೂಡ ಇದೆ. ಹಾಗೆ ಪೊಲಿಟಿಷಿಯನ್ಸ್ ಇದೆ, ಹಾಗೆ ಸ್ವಾಮೀಜಿಗಳು ಅಧ್ಯಾತ್ಮದಲ್ಲಿ ಕೂಡ ಈ ರೀತಿ ಕೆಲಸ ಮಾಡೋದಾಗಿದೆ. ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾರೆ, ಅವರ ನೀವು ಪ್ರವಚನ ಕೇಳಿದ್ರೆ ಒಬ್ಬ ಕೆಟ್ಟ ವ್ಯಕ್ತಿನೂ ಕೂಡ 24 ವ್ಯಾಲ್ಯೂಮ್ಗಳಿದಾವೆ, 24 ವ್ಯಾಲ್ಯೂಮ್ ಕೇಳಿಬಿಟ್ರೆ ಸಾಕು ನೀವು ಆ ಮಹಾನ್ ಭಾವ ನೀವು ಧನ್ಯನಾಗಿ ಅವರು ಫಾಲೋವರ್ ಆಗಿಬಿಡ್ತೀರಿ ಗ್ಯಾರಂಟಿ. ಈಗಿರುವ ಸ್ವಾಮೀಜಿಗಳು ಕೆಲವೊಂದು ಕಾಸ್ಟು ಹಿಡ್ಕೊಂಡ್ಬಿಟ್ಟು ಆಮೇಲೆ ರಾಜಕೀಯದಲ್ಲಿ ಪಾರ್ಟಿಸಿಪೇಷನ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಮೀಸಲಾತಿಗೋಸ್ಕರ ಹೋರಾಟದನ್ನು ನಾವು ಮಾಡೋದನ್ನು ನೋಡ್ತಾ ಇದ್ದೇವೆ. ಇದು ಅವಶ್ಯಕತೆ ಇರೋದಿಲ್ಲ. ಯಾವಾಗ ಮೀಸಲಾತಿ ಬೇಕನ್ಸ ನಾನು ವೀಕ್ ಇದೀನಿ ಅಂದಾಗ ಮಾತ್ರ ನಮಗೆ ಮೀಸಲಾತಿ ಅವಶ್ಯಕತೆ ಇರ್ತದೆ. ಸ್ವಾಮೀಜಿಗಳು ನಾವು ವೀಕ್ ಅಲ್ಲ, ಸಬಲರು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಒಂದು ಸಮಾನತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬಸವಣ್ಣವರು ಏನ್ ಹೇಳಿದ್ರು ಯಾವುದೇ ಸ್ವಾಮೀಜಿಗಳು ಮಠಗಳನ್ನು ನಿರ್ಮಾಣ ಮಾಡೋದಲ್ಲ, ಮಂಟಪಗಳನ್ನು ನಿರ್ಮಾಣ ಮಾಡೋದು ಹೇಳಿರೋದವರು. ಮಂಟಪಗಳನ್ನು ನಿರ್ಮಾಣ ಮಾಡೋದಂದ್ರೆ ಆ ಊರು ಕೇರಿಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ದಾಸೋಹ ಕಾರ್ಯಕ್ರಮ ಮಾಡಿ ಬಡವರ ದೀನ ದಲಿತರಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತ ಹೇಳ್ಬಿಟ್ಟು ಮಂಟಪಗಳನ್ನು ನಿರ್ಮಾಣ ಮಾಡಂತ ಹೇಳಿದ್ದು. ಮಠ ಮಾಡಿ ರಾಜಕೀಯ ಮಾಡಂತ ಹೇಳಿಲ್ಲ ಬಸವಣ್ಣವರು. ದಯವಿಟ್ಟು ಅರ್ಥ ಮಾಡ್ಬೇಕು. ನಾವೆಲ್ಲ ಇವತ್ತು ಮಠಗಳಿರೋದು ಇವತ್ತು ರಾಜಕೀಯ ಮಾಡೋಕ್ಕಾಗಿರೋದು. ಇವತ್ತು ಮಂಟಪ ಮಾಡಿದ್ರೆ ಎಲ್ಲವೂ ಕೂಡ ಸಮಾನಾಂತರವಾಗಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದಲ್ಲಿ ಕಾಣ್ಬೋದಾಗಿತ್ತು. ನಾವು ಇವತ್ತು ಕಾಣಕ್ ಆಗ್ತಿಲ್ಲ ನಮಗೆ. ನೀನು ಸ್ವಾಮೀಜಿ ಮಠದ ಬಗ್ಗೆ ಬಹಳ ತಿಳ್ಕೊಂಡಿದ್ದೀನಿ, ನೀನು ಹೇಳಕ್ಕೆ ಇಚ್ಛೆ ಇದ್ದೀನಿ. ನೀನು ಇದು ಮುಕ್ತ ಅವಕಾಶ ನಿನಗೆ, ನೀನು ಓಪನ್ ಅಪ್ ಆಗಬೇಕು. ನೀನು ಒಳ್ಳೆ ಡಿಬೇಟ್ ಆಗ್ತೀಯ ಮುಂದೆ. ನೀನು ಹೇಗ್ರಿ ಎದುರುಬೇಡಿ, ಬೇರೆ ಮಾತಾಡಿ.
ಅರ್ಥವಾಯ್ತಾ? ಒಂದು ಕೇಂದ್ರ ಒಂದು PhD ಕೇಂದ್ರ ವಿಚಾರ ಅದಲ್ಲ, ಯಾಕಂದ್ರೆ ಇಡೀ ಮಠದ ರಾಜಕಾರಣದ ಬಗ್ಗೆ ಚರ್ಚೆ ನಡೀತಿದೆ. ಅಂದ್ರೆ ಒನ್ ಆಫ್ ದ ಆಸ್ಪೆಕ್ಟ್ ಬರುತ್ತೆ, ಅದರ ರೋಲ್ ಏನೋ ಒಂದು ಆಸ್ಪೆಕ್ಟ್ ಬರುತ್ತೆ. ಬಟ್ ಮಠಗಳ ರೋಲ್ ಯಾಕೆ ಚೇಂಜ್ ಆಯಿತು ಅನ್ನೋದೇ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಹಿಂದಿನ ಮಠಗಳು ಯಾವುದು ರಾಜಕೀಯದಲ್ಲಿ ಡೀಪ್ ಪ್ರಮಾಣದಲ್ಲಿ ತೊಡ್ಕೊಂಡಿದ್ದು ನಾವೇನು ನೋಡಿರಲಿಲ್ಲ. ಕ್ರಮೇಣವಾಗಿ ಮಠಗಳು ಅಂತ ಹೇಳಿದ್ರೆ ರಾಜಕೀಯ ಮಾಡೋದು ಅನ್ನೋ ಲೆವೆಲ್ಗೆ ಬಂದಿದೆ. ಮತ್ತೆ ಜನರನ್ನ ಒಗ್ಗೂಡಿಸ್ಬೇಕಂತ ಒಂದು ಅನಿವಾರ್ಯತೆಗಳು ಮಠದ ಪಾತ್ರ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅದ್ರಲ್ಲಿ ಯಾಕಾಗಿದೆ ಅನ್ನೋ ಪ್ರಶ್ನೆ ನಾವು ಇಟ್ಕೊಂಡ್ರೆ ಜನ ಸರಿ ಇಲ್ಲ, ಅದ್ರ ಮತ್ತೊಂದು ಸರಿ ಇಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಆದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ನಾವು ಅಳವಡಿಸ್ಕೊಂಡಂತ ರಾಜಕೀಯ ವ್ಯವಸ್ಥೆ ಏನ್ ಕೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ತಲೆಗಳಿವೆ ಅಂತ ಎಣಿಸೋಂಗೆ ನಮ್ಮನ್ನ ಪ್ರೇರೇಪಿಸ್ತಾ ಇದೆ. ನೀವು ತಲೆಗಳು ಎಣಿಸ್ಬೇಕು ಅಂತ ಹೇಳಿದ್ರೆ ಈ ಜಾತಿ ಜನ ಎಷ್ಟಿದ್ದಾರೆ ಅನ್ನೋದು ನೀವು ಈ ಪ್ರಭುತ್ವದ ಮುಂದೆ ತೋರಿಸ್ಬೇಕಾಗತ್ತೆ, ಸಾಬೀತು ಮಾಡ್ಬೇಕಾಗತ್ತೆ. ಸಾಬೀತು ಮಾಡುವಂತ ಒಂದು ಅನಿವಾರ್ಯತೆಗಳನ್ನ ಸೃಷ್ಟಿ ಮಾಡಿರೋದ್ರಿಂದ ಆ ಅನಿವಾರ್ಯತೆ ಏನಾಗಿದೆ ಅಂತ ಹೇಳಿದ್ರೆ ಮಠಗಳು ಇವತ್ತು ತಮ್ಮ ಸಾಂಪ್ರದಾಯಿಕ ಪಾತ್ರವನ್ನು ನಿಭಾಯಿಸೋದು ಬಿಟ್ಟು ಆಧುನಿಕ ಪಾತ್ರಗಳ ಕಡೆಗೆ ಅವರು ಒಲ್ಬೇಕಾಗಿದೆ. ಹೊಸ ಹೊಸ ಪಾತ್ರಗಳನ್ನ ಅವ್ರು ನಿಭಾಯಿಸ್ತಿದ್ದಾರೆ. ಆ ಪಾತ್ರಗಳು ನಮಗೆ ಸ್ವಲ್ಪ ಸಹನೀಯ ಅಲ್ಲ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಮಠಗಳು ಅಂತ ಹೇಳಿದ್ರೆ ನಮ್ಗಿರೋ ಕಲ್ಪನೆ ಬೇರೆ, ಆದ್ರೆ ಅನಿವಾರ್ಯವಾಗಿ ಅವರು ಈ ವ್ಯವಸ್ಥೆಗಳಲ್ಲಿ ಟ್ರಾಪ್ ಆಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆನೂ ಕನಿಕರ ಇದೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಆ ಕನಿಕರಕ್ಕೆ ನಾವೇನ್ ಬದ್ ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ. ಪೊಲಿಟಿಕಲ್ ಸೈಂಟಿಸ್ಟ್ಗಳು ನಾವು ಸ್ವಲ್ಪ ಇನ್ನೂ ಜಾಸ್ತಿ ರಿಫ್ಲೆಕ್ಷನ್ ಮಾಡಿದ್ರೆ, ಅದೊಂದಿಷ್ಟು ರಿಸರ್ಚ್ಗಳು ನಡೆದ್ರೆ ಅವುಗಳ ಟ್ರೆಡಿಷನಲ್ ರೋಲ್ ಏನಾಗಿತ್ತು ಟುಡೇಸ್ ಅದೇ ನೀವು ವಿಷಯದಲ್ಲಿ ಹೇಳಿದ್ರಲ್ಲ, ಟ್ರಾಪ್ ಹೆಂಗಾಗಿದೆ ಅಂತ ನೀವು ಹೇಳಿದ್ರಿ. ಅವ್ರು ಬಂದು ಎಲ್ಲಿ ದಾವಣಗೆರೆ ಒಂದು ಮಠ ಇದ್ರೆ ಬೆಂಗಳೂರಲ್ಲಿ ಇನ್ನೊಂದು ಮಠ ಇರುತ್ತೆ ಸಬ್ ಬ್ರಾಂಚು, ಹಾಗೇನೆ ಅಫಜಲ್ಪುರದಲ್ಲಿ ಒಂದಿದ್ರೆ ಇಲ್ಲೊಂದು ಇರುತ್ತೆ, ಅಥವಾ ಬೆಳಗಾವಲ್ಲಿ ಒಂದಿದ್ರೆ ಇಲ್ಲೊಂದು ಇರುತ್ತೆ. ಬೆಂಗಳೂರಲ್ಲಿ ಅವ್ರ ಬ್ರಾಂಚ್ ಆಗ್ಬೇಕಾಗತ್ತೆ. ಅವ್ರುಗಳು ಟ್ರೆಡಿಷನಲ್ ರೋಲ್ ಪ್ಲೇ ಮಾಡೋದಾಗಿದ್ರೆ ಬೆಂಗಳೂರಲ್ಲಿ ಅವ್ರುಗಳು ಬ್ರಾಂಚ್ ಬೇಕಾಗಿರ್ಲಿಲ್ಲ. ಬ್ರಾಂಚ್ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಪವರ್ ಸೆಂಟ್ರಿಗೆ ಹತ್ರ ಇದ್ರೆ ಒಳ್ಳೇದು, ಅಲ್ಲಿ ಹೋಗಿ ನಮ್ಮ ಮಠಕ್ಕೆ ಮುಂದೆ 2 ಕೋಟಿ ತಂದ್ರೆ ಅದ್ರ ಮುಂದೆ ಏನೇನೋ ಮಾಡ್ಬೋದು ಅಂತ ಹೇಳಿ. ದಿಸ್ ಇಸ್ ಹೌ ದ ರೋಲ್ ಇಸ್ ಚೇಂಜ್ ಅಂತ ಹೇಳಿ. ಎರಡು ಎಕ್ಸಾಂಪಲ್ ಕೊಡ್ಬಾರಿ ಸರ್, ಎರಡು ಎಕ್ಸಾಂಪಲ್ ಸರ್. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳು ಅಧಿಕಾರಕ್ಕೋಸ್ಕರ ಜಾಸ್ತಿ ಹವಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ತಮ್ಮ ದೇಹ ಸಪೋರ್ಟ್ ಮಾಡಲು ಅಂತ ಹೇಳ್ಬಿಟ್ಟು ತಮ್ಮ ಒಂದು ಸ್ವರ್ಗವಾಸಿಗಳಾಗಿದ್ದಾರೆ. ಎಕ್ಸಾಂಪಲ್ ಕೊಡೋದಾದ್ರೆ ಹೆಸರು ಹೇಳಲ್ಲ ನಾನು ಸ್ಪೆಸಿಫಿಕ್ ಆಗಿ, ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಮೋದಿಜಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತಾರೆ, ಈ ಟ್ರೀಟ್ಮೆಂಟ್ ತಗೊಳ್ಳಿ ನೀವು. ಅವ್ರು ಉತ್ತರ ಕೊಟ್ಟಿದ್ದೇನಂತಂದ್ರೆ, ಇಂಟರ್ನಲ್ಲಿ ಹೇಳ್ಬೇಕಂತಂದ್ರೆ, ನಮ್ಮ ದೇಹ ಸಪೋರ್ಟ್ ಮಾಡಕ್ ಆಗ್ತಿಲ್ಲ, ನಾನು ಸಮಾಜದಲ್ಲಿ ಹೋಗಿ ಹೊರಗಡೆ ಇರಕ್ ಆಗ್ತಿಲ್ಲ, ನಾನು ಬಿದ್ದು ಅಂತೂ ಇರಕ್ ಆಗಲ್ಲ ಅಂತ ಒಂದ್ ಕಡೆ ಆದ್ರೆ. ಇನ್ನೊಂದ್ ಕಡೆ ಕೆಲವೊಂದು ಮಠಾಧೀಶರು ಮಠಗಳ ಬೈಲಾನೇ ಚೇಂಜ್ ಮಾಡ್ತಾ ಇದ್ದಾರೆ. 60 ವರ್ಷ ರಿಟೈರ್ಮೆಂಟ್ ಆಗಬೇಕು, ಅದನ್ನ ಬಿಟ್ಟು ಬೈಲಾ ಚೇಂಜ್ ಮಾಡಿ ನೀವು 90 ವರ್ಷ ಇರ್ತೀರಿ, 92 ವರ್ಷ ಇರ್ತೀರಿ. ನಮಗೂ ಇಲ್ಲಿ ನಮ್ಮ ಈ ಮಟ್ಟಕ್ಕೆ ಕೆಲವೊಂದು ಮಠಗಳು ಬಂದಿದ್ದಾರೆ, ಅಧಿಕಾರದ ಆಸೆಗೋಸ್ಕರ ಇದ್ದಾರೆ ಅಂತ. ಆಧ್ಯಾತ್ಮಿಕವಾಗಿ ವಿಚಾರವನ್ನು ಹಂಚ್ಕೋಬೇಕು, ಸಮಾಜದಲ್ಲಿ ಸುಧಾರಣೆ. ಸಿದ್ಧಗಂಗಾ ಶ್ರೀ ನೋಡಿ ಎಷ್ಟೋ ಸಾವಿರ ಜನ ಇವತ್ತು ಬಡ ಮಕ್ಕಳು ಉತ್ತಮವಾಗಿದ್ದ ಶಿಕ್ಷಣ ಎಲ್ಲಿ ಗುಲ್ಬರ್ಗ ಬೀದರಿಂದ ಬಂದು ಇಲ್ಲಿ ಮಕ್ಕಳು ಫ್ರೀಯಾಗಿ ಎಜುಕೇಶನ್ ತಗೊಂಡು ಇಂಥ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲ ಸಮುದಾಯ ಮಠಗಳಲ್ಲಿ ತಗೊಂಡಿದ್ದಾರೆ. ಮಂಟಪಗಳಾಗಿ ಅವ್ರು ಶಿಕ್ಷಣವನ್ನು ನೀಡಿದ್ರೆ ಒಳ್ಳೊಳ್ಳೆ ಲೀಡರ್ಸ್ಗಳನ್ನ ತಯಾರು ಮಾಡ್ಬೋದು, ಇಂಜಿನಿಯರ್ಸ್ಗಳನ್ನ ತಯಾರು ಮಾಡ್ಬೋದು. ರಾಜಕೀಯ ಮಂತ್ರಿಗಿರಿಗೋಸ್ಕರ ನಾವು ಬೇರೆಯವ್ರಿಗೋಸ್ಕರ ನಾವು ಮಂತ್ರಿಗೋಸ್ಕರ ಇಂಥವೆಲ್ಲ ನಾವು ಮಾಡಬಾರ್ದಾಗಿದೆ. ಸ್ವಾಮೀಜಿಗಳು ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು, ಅವ್ರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಅವ್ರು ಕೈ ಹಾಕಬೇಕು. ಥ್ಯಾಂಕ್ ಯು. ಮಾರ್ಗದರ್ಶಕರಿಗೂ ಅವ್ರ ವಿದ್ಯಾರ್ಥಿಗೂ ಅಭಿನಂದನೆ ಕೊನೆಯದಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಬ್ರು ಪ್ರಶ್ನೆ ಕೇಳ್ತಾರೆ ಸರ್. ಪ್ರೆಸ್ ಮೀಟ್ ನಡೆದಾಗ ಒಂದು ಪ್ರಶ್ನೆ ಕೇಳ್ತಾರೆ. ಅವರ ಪ್ರವಚನ ಮುಗಿದ ತಕ್ಷಣ, ಯಾಕೆ ಸ್ವಾಮೀಜಿ ನೀವು ಕಾವಿ ಹಾಕಿಲ್ಲ, ಯಾಕೆ ಬಿಳಿ ವಸ್ತ್ರದಲ್ಲಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಅವಾಗ ಸಿದ್ದೇಶ್ವರ ಸ್ವಾಮಿಗಳೇ ಒಂದು ಮಾತನ್ನ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರನ್ನ ಬಿಟ್ರೆ, ಇಡೀ ವಿಶ್ವದಲ್ಲೇ ಸ್ವಾಮಿ ವಿವೇಕಾನಂದರನ್ನ ಬಿಟ್ರೆ ಇನ್ನೊಬ್ಬರಿಗೆ ಆ ಕಾವಿ ಹಾಕ್ತಕ್ಕಂತಹ ಅರ್ಹತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ಬೋದು ಅನ್ನೋದನ್ನ ನೀವೇ ವಿಚಾರ ಮಾಡಿ ನನಗೆ ಕಾವಿ ಹಾಕ್ಲಿಕ್ಕೆ ಹೇಳಿ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಹಾಗಾಗಿ ಕಾವಿ ಧರಿಸುವುದು, ಕಾವಿ ಧರಿಸಿದ ನಂತರ ಅದನ್ನ ವಿಸ್ತರಿಸುವುದ್ರ ಬಗ್ಗೆ ಬಹಳಷ್ಟು ವಿಚಾರಗಳು ಸಾಕ್ತಿವೆ. ಈಗ ಎಲ್ಲ ಮಠದ ಸಂಸ್ಕೃತಿ ಮತ್ತು ಸಾಮಾಜಿಕ ಒಂದು ಸ್ಥಿತಿ
ಜವಾಬ್ದಾರಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿ, ಯಾಕಂದ್ರೆ ಭಾರತ ದೇಶ ಒಂದು ಗುರು ಪರಂಪರೆಯಿಂದ ಬಂದಿರ್ತಕ್ಕಂಥದ್ದು. ಆ ಗುರು ಇವತ್ತು ಭಾರತವನ್ನ ವಿಶ್ವಗುರು ಅಂತೇಳಿ ಇವತ್ತು ರಾಜಕಾರಣಿಗಳೇ ಅಥವಾ ರಾಜಕಾರಣನೇ ಘೋಷಣೆ ಮಾಡ್ತಾ ಹೋಗ್ತಾ ಇದೆ. ಈಗ 1893ನಲ್ಲಿ 1893ರಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನು ದೀರ್ಘವಾದಂಥ ತಮ್ಮ ಭಾಷಣವನ್ನು ಮಾಡಿದ್ರು, ಅಲ್ಲಿ ಅಭೂತಪೂರ್ವವಾದಂಥ ಒಂದು ಮನ್ನಣೆ ಅವರು ಸಿಕ್ತು. ಕಾರಣ ಏನಂದ್ರೆ ಅವರು ಧರ್ಮದ ಬಗ್ಗೆ ವಾಸ್ತವತೆಯ ಕುರಿತು ಮಾತಾಡ್ತಾರೆ. ಭಾರತೀಯ ಒಂದು ಕನ್ಸರ್ನ್ ಏನಿದೆ, ಭಾರತೀಯತೆ ಮತ್ತು ಭಾರತೀಯರು ಹೇಗೆ ವಿಶ್ವವನ್ನ ಹೇಗೆ ನೋಡ್ತಾ ಇದ್ದಾರೆ, ನಮ್ಮ ಒಂದು ನಂಬಿಕೆಗಳೇನು, ನಾವು ಹೇಗೆ ಒಂದು ಯುನಿಟಿ ಆಗ್ತಾ ಇದೀವಿ, ಜಗತ್ತಿಗೆ ಏನು ಕೊಡುಗೆ ಕೊಡ್ತಾ ಇದೀವಿ ಅನ್ನೋದನ್ನ ವಿವೇಕಾನಂದ ಅವರು ಮಾತಾಡ್ತಾರೆ. ಅದೇ ಸಂದರ್ಭದಲ್ಲಿ ಮಠಗಳಿದ್ವು, ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಇದ್ರು. ಆದ್ರೆ ಅವ್ರಿಗೆ ಯಾರಿಗೂ ಐಡೆಂಟಿಟಿ ಸಿಗಲಿಲ್ಲ. ಸ್ವಾಮಿ ವಿವೇಕಾನಂದ ಅವ್ರಿಗೆ ಮಾತ್ರ ಸಿಕ್ತು. ಅದು ನಮ್ಮ ಮೈಸೂರು ಸಂಸ್ಥಾನದ ಸಂದರ್ಭದಲ್ಲಿ. ಯಾಕಂದ್ರೆ ತಮಗೆ ಗೊತ್ತಿದೆ, ಗುರು ಮತ್ತು ಸ್ವಾಮೀಜಿಗಳು ಆಸ್ಥಾನದ ಬಹಳ ಪ್ರಮುಖವಾದಂಥ ವ್ಯಕ್ತಿಗಳಾಗಿರ್ತಾರೆ ಅಲ್ವಾ. ನೀವು ರಾಜಾಶ್ರಯನ ತಗೊಂಡು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಅಷ್ಟೇ. ಇವತ್ತು ಯಾರಾದರೂ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಮುಖ್ಯಮಂತ್ರಿ ಆದ ನಂತರ ನಮ್ಮ ಮಠಗಳಿಗೆ ವಿಸಿಟ್ ಕೊಡ್ತಾರೋ, ಅದು ಕಾರಣ ಏನಂದ್ರೆ ರಿಲಿಜನ್ ಅಂಡ್ ಪಾಲಿಟಿಕ್ಸ್ ಬಗ್ಗೆ ಇರ್ತಕ್ಕಂಥ ಚರ್ಚೆಗಳೇ ಬೇರೆ, ಅದನ್ನೇ ಬೇರೆ. ಅದಕ್ಕೆ ತಿದ್ದುಪಡಿ ಆಗ್ಬೇಕಂತಂದ್ರು ಅದೆಲ್ಲ ಆಗುವಂತ ವಿಚಾರ ಏನಂದ್ರೆ, ರಾಜಕಾರಣಕ್ಕೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಮಠಾಧೀಶರಿಗೆ ಇರೋ ವ್ಯತ್ಯಾಸ ಏನಂದ್ರೆ, ಅವ್ರು ಯಾವಾಗಲೂ ಕೂಡ ವಾಚಕ ಆಗಿರ್ತಕ್ಕಂಥವ್ರು ಮತ್ತು ಒಂದು ಬೇಸ್ ಆಗಿರ್ತಕ್ಕಂಥವ್ರು ಮಠಗಳು ಮತ್ತು ಸ್ವಾಮೀಜಿಗಳು. ರಾಜಕಾರಣ ಹಂಗಲ್ಲ. ಅವರು ಅಪಾರ್ಚುನಿಟಿ ಆಮೇಲೆ ಅವರು ಅಧಿಕಾರಕ್ಕೋಸ್ಕರ, ಪಕ್ಷದ ಅಧಿಕಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ. Chief Executive Officers of Jilla Panchayats of the region. The Secretary of KKRDB also acts as the Member Secretary of the board, and the board is actually responsible for execution of planned works through the government departments and the agencies and local bodies in the region. So actually the KKRDB has a mission of achieving rapid inclusive growth and balanced regional development with social justice for 7 districts under the Kalyan Karnataka region. And it has a vision to achieve this through the micro and macro level planning by filling the historical developmental gaps in such a way that the center of growth and the peripheries develop in tandems and in interdependent manner. Actually, in order to justify my paper, I have gathered much of information and put it in the format of statistics or the data. But I don't think so that I can justify each and everything. So I will go to the analysis part, which I have analyzed with respect to the data. The data which I have collected is, firstly, at the most important, the details of funds allocated to KKRDB, which I have gathered from 2013-14 to running up to the last year to 2024 and 25. And it can be seen that the board has incurred expenditure of nearly 56.63% of the total allocated fund. That is, only half of the funds has been utilized, and the other half of the expenditure have not been incurred. So this actually shows the inefficiency on the part of the KKRDB with respect to the fund utilization for various developmental activities. See, actually there has been an increasing allocation of fund which has been put forward by the state government annually, and the recent rupees 5,000 crore which was sanctioned by the state government in the recent cabinet meeting held at Kalburgi in September 2024. But due to the board's poor planning, execution of plans, and the board's dependency on departments and Jilla Panchayats for implementation, lack of administrative decisions, size of committee, lack of decentralization within the board are actually the few impediments on the proper and non-utilization of fund allocated to it. Second, the major thing is that
If we look into the year-wise details of the works taken up by the board from 2013-14 to 2021-22, it was found that nearly 69% of the total works were actually taken up. And moreover, 8% of the total works were not commenced even after 1 or 3 years of approval. Now, besides 13% where the works were actually cancelled during the period, during the entire period of running from 2013 to 2021. Now, this is actually indicative of the fact that the works were proposed and approved without any realistic need analysis, and planning for development of backward region was deficient. Because the lack of or the inadequate of proper planning before proposing works for execution, as the action plan should have been approved, taking into consideration needs and feasibility of the undertaking of the works. So that's what the main point lies upon. If we look into the district-wise fund allocation of micro and macro projects, we actually see a lot of there is not only an inter-regional disparity but also sub-regional disparity which exists. Because the board takes Taluka as the unit for allocating micro projects and district as the unit for allocating macro projects. If you look into the allocation of funds in the district wise, the KKRDB, the Kalburgi actually has a lion's share, because it has an almost of 30% in the micro project and 41% in the macro project of allocation when compared to other districts. Like for example, if you take Yadgir as an example, which has only 12 and 9% for micro and macro project allocations respectively. So that actually shows the type of what you call influence rather than the merit based allocation which the KKRDB is actually not following that principle. Even if we look into the sector wise allocation and expenditure by the board from 2013-14 to 2021-22, it has been found that nearly half, that is 51% of the fund allocation is allocated only to one sector, that is roads and bridges, which is actually the physical developmental aspects is what it is actually putting lot of effort, building roads and bridges and parks, etc. Whereas social sectors like education and health, which has only 24% and 6%, and for allocation of fund for women and child development, which carries only meager 1.51% of the total allocation of funds among the sector wise. Now this actually shows the inefficiency on the part of the KKRDB, where it is not putting much of an emphasis on the social sectors like health and education or child development. That is why we see a lot of anemic conditions in the Kalyan Karnataka region, lot of malnourishment, children who are actually suffering from lack of health and education, which are all we are all witness for such kind of situation. And moreover, there is actually lack of planning, because the board was actually required to present the action plan well before the state budget is because when you you produce your action plan well before the presentation of the state budget, then all the policies and plans will be included, and allocation of fund for the respective sectors will be done. But if you look into the data running from 2016-17 to 2020-21, there has been lot of delays with respect to the production of action plan by the KKRDB, because starting from 3 months to almost 10 months, that is in 2018-19, the action plan was delayed for almost 10 months before the state government. So that actually shows the commitment towards the KKRDB on working with the developmental policies. Now what my observations, and I would like to put some suggestions right with respect to my findings in the paper. Firstly, the efficient working of the KKRDB is the need of the one, because we want a board which should not become only a fund allocating body. It should not become a fund allocating board, but it should work for the it should work in a systematic and time-bound manner. And moreover,
of course, there is a fund in the board which it receives regularly and annually by the state government, but actually it actually failed to utilize the funds allocated. That is what my major finding is all about. And moreover, there are a lot of criticisms among the people because they say that it is no more a developmental board, it is working on the principle of something called the Contract Construction Commission Board, because all developmental works undertaken by the board are working on the basis of contract, that is contract based developmental works which are actually taking place in the region. And moreover, there is lot of stress on roads and bridges that should be stopped because allocation of 20% to education, especially the primary education, is very important, and 25% to health and nearly 10% to women and child welfare out of its total budget is what we suggest, because social sector or the improvement in the social sector is very much important because of the type of anemic conditions and malnutrition which we can see in the region. And moreover, the board should conduct their board meetings regularly, which has actually failed to do so, and prepare an action plan before the allocation of budget by the state government. An action plan should not be based on political considerations. So why Kalaburgi is taking much of our iron share in the total budget of the KKRD, that needs to be discussed. And moreover, the allocation of funds should be on the basis of actual merit and needs of the districts. I would like to conclude by saying that while the Kalyan Karnataka Regional Development Board has a potential to catalyze positive change in one of the most underdeveloped regions of Karnataka, there are numerous challenges and loopholes in its functioning that can hinder its success. Addressing issues such as political interference, poor financial management, lack of transparency, inadequate stakeholder engagement, and environmental sustainability will be crucial for ensuring that the KKRDB effectively meets its developmental goals and foster long-term growth in the Kalyan Karnataka region. With this, I would like